ಹೊಸ ವರ್ಷದ ಆರಂಭಕ್ಕೂ ಮುಂಚಿತವಾಗಿ ಬರುವಂತಹ ಒಂದು ಅಮಾವಾಸ್ಯೆಯೇ ಈ ಮಾರ್ಗಶಿರ ಅಮಾವಾಸ್ಯೆ ಅಥವಾ ಎಳ್ಳಮಾವಾಸ್ಯೆ. ಇದು ಮಾರ್ಗಶಿರ ಮಾಸದ ಕೊನೆಯಲ್ಲಿ ಬರುತ್ತದೆ. ಈ ಪವಿತ್ರ ದಿನದಂದು ನದಿಯಲ್ಲಿ ಸ್ನಾನ ಮಾಡುವುದು, ಪಿತೃಗಳಿಗೆ ಪ್ರಾರ್ಥನೆ ಸಲ್ಲಿಸುವುದು, ದಾನ ಮಾಡುವುದು, ಸ್ವಯಂ ಶುದ್ಧೀಕರಣಗೊಳ್ಳುವುದು ತುಂಬಾನೇ ವಿಶೇಷವಾಗಿರುತ್ತದೆ. ಶಾಸ್ತ್ರದ ಪ್ರಕಾರ ಈ ಅಮಾವಾಸ್ಯೆ ದಿನದಂದು ಮಾಡುವ ದಾನ, ಉಪವಾಸ, ಪ್ರಾರ್ಥನೆಯು ನಾವು ತಿಳಿದೋ ತಿಳಿಯದೋ ಮಾಡಿದ ಪಾಪಗಳಿಂದ ಮುಕ್ತಿಯನ್ನು ನೀಡುತ್ತದೆ. ಸ್ನೇಹಿತರೆ, ಆಗಿದ್ರೆ ಮಾರ್ಗಶಿರ ಅಮಾವಾಸ್ಯೆಯು ಅಂದರೆ ಎಳ್ಳಮಾವಾಸ್ಯೆಯು ಯಾವ ದಿನ ಬಂದಿದೆ ಎಂದರೆ 19ನೇ ಶುಕ್ರವಾರ ಈ ಒಂದು ಎಳ್ಳಮಾವಾಸ್ಯೆ ತಿಥಿಯು ಬಂದಿದೆ. ಈ ಅಮಾವಾಸ್ಯೆ ದಿನದಂದು ನಾವು ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದರಿಂದ ಪಾಪಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ. ದೋಷಗಳಿಂದ ಪರಿಹಾರ ದೊರೆಯುವುದು ಈ ಒಂದು ಅಮಾವಾಸ್ಯೆ ದಿನ. ಹಾಗೆ ಇದು ತುಂಬಾನೇ ಶ್ರೇಷ್ಠಕರವಾದಂತಹ ಒಂದು ಅಮಾವಾಸ್ಯೆಯ ದಿನವಾಗಿದೆ. ಹಾಗಿದ್ರೆ ನಾವು ಏನು ಮಾಡಬೇಕು, ಏನೆಲ್ಲ ನಾವು ಪಾಲಿಸಬೇಕು ಅನ್ನೋದನ್ನ ಈಗ ಮುಂದೆ ತಿಳಿಯೋಣ. ಅದಕ್ಕಿಂತ ಮುಂಚೆ ಇದರ ಒಂದು ಹಿನ್ನೆಲೆ ಕಥೆಯನ್ನು ಹೇಳ್ತೇನೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಮಹಾಭಾರತದ ಕಾಲದಲ್ಲಿ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದಂತಹ ಬಂಧು ಮಿತ್ರರಿಗಾಗಿ ಪಾಂಡವರು ಎಳ್ಳಿನಿಂದ ತರ್ಪಣ ಬಿಟ್ಟರಂತೆ. ಆ ಒಂದು ತರ್ಪಣ ಬಿಟ್ಟಂತ ದಿನವನ್ನು ಎಳ್ಳಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಎಂದು ಈ ಒಂದು ಪುರಾಣ ಹೇಳುತ್ತದೆ. ಈ ದಿನ ತರ್ಪಣ ಬಿಟ್ಟು ಸತ್ಪಾತ್ರರಿಗೆ ಊಟ ಹಾಕಿ ದಾನ ನೀಡಿ ಶ್ರಾದ್ದ ಕಾರ್ಯಗಳನ್ನು ಮಾಡುವುದರಿಂದ ಬದುಕಿನಲ್ಲಿ ಶಾಂತಿ, ನೆಮ್ಮದಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಎಳ್ಳನ್ನು ಈ ದಿನ ದಾನ ಮಾಡುತ್ತಾರೆ. ಇನ್ನು ಮಲೆನಾಡು ಮತ್ತು ಕರಾವಳಿಯ ಭಾಗದಲ್ಲಿ ಈ ದಿನ ತೀರ್ಥ ಸ್ನಾನ ಪ್ರಮುಖವಾಗಿರುತ್ತದೆ. ಈ ದಿನ ಜನರು ಸಮುದ್ರ ಸ್ನಾನ ಮಾಡುತ್ತಾರೆ. ಉಡುಪಿ ಸಮೀಪದ ವಡಬಂಡೇಶ್ವರ ದೇವಸ್ಥಾನದಲ್ಲಿ ಬಲರಾಮ ದೇವರ ದರ್ಶನ ಮಾಡುವುದರಿಂದ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ತೀರ್ಥಹಳ್ಳಿಯಲ್ಲಿ ಎಳ್ಳು ಅಮಾವಾಸ್ಯೆಯನ್ನು ಅತ್ಯಂತ ವಿಶಿಷ್ಟ ಮತ್ತು ಸಡಗರದಿಂದ ಆಚರಿಸಲಾಗುತ್ತದೆ. ಇದರ ಹಿನ್ನೆಲೆ ಒಂದು ಕಥೆ ಇದೆ. ಹಿಂದೆ ಜಮದಗ್ನಿ ಋಷಿಯ ಆದೇಶದಂತೆ ಮಗ ಪರಶುರಾಮ ತನ್ನ ಕೊಡಲಿಯಿಂದ ತಾಯಿ ರೇಣುಕಾ ದೇವಿಯ ರುಂಡವನ್ನು ಕಡಿದಿದ್ದ ಕಥೆ ನಿಮಗೆಲ್ಲ ತಿಳಿದಿದೆ. ಮತ್ತೆ ತಂದೆಯಿಂದ ಅವನು ವರವನ್ನು ಪಡೆದು ಮತ್ತೆ ತಾಯಿಗೆ ಜೀವದಾನ ಮಾಡುವಂತೆ ಮತ್ತೆ ಅಣ್ಣಂದರಿಗೆ ಜೀವದಾನ ಮಾಡುವಂತೆ ಅವನು ತನ್ನ ತಂದೆಯನ್ನು ಬೇಡಿಕೊಂಡು ಮತ್ತೆ ತನ್ನ ರೇಣುಕಾದೇವಿ ತಾಯಿಯನ್ನು ಉಳಿಸಿಕೊಂಡ. ಆದರೆ ಮಾತೃಹತ್ಯೆಯ ಒಂದು ಪಾಪವನ್ನು ಅವನು ಕಟ್ಟಿಕೊಂಡಿದ್ದ. ಆದ್ದರಿಂದ ಆ ಕೊಡಲಿಗೆ ಅಂದರೆ ಆ ಒಂದು ತಾಯಿಯ ಹತ್ಯೆ ಮಾಡಿದಂಥ ಕೊಡಲಿಗೆ ಸ್ವಲ್ಪ ಎಳ್ಳಿನಷ್ಟು ಅಂಟಿದಂಥ ರಕ್ತದ ಕಲೆಯನ್ನು ಅಳಿಸಲಾರದೆ ಸಾಕಷ್ಟು ನದಿಗಳಲ್ಲಿ ಶುಚಿಗೊಳಿಸಿದರೂ ಆ ಒಂದು ಹನಿ ರಕ್ತ ಕಲೆ ಮಾತ್ರ ಹಾಗೆ ಉಳಿಯಿತು. ಅಂದರೆ ಎಳ್ಳಿನಷ್ಟು ಒಂದು ರಕ್ತದ ಕಲೆ ಹಾಗೆ ಉಳಿಯುತ್ತಂತೆ. ಕೊನೆಗೆ ಪರಶುರಾಮ ತುಂಗಾ ನದಿಯಲ್ಲಿ ಆ ಕೊಡಲಿಯನ್ನು ಅದ್ದಿದಾಗ ಆ ರಕ್ತದ ಕಲೆ ಹೊರಟು ಹೋಯಿತಂತೆ. ಈ ಒಂದು ಪಾವಿತ್ರತೆ ಹೊಂದಿರುವಂತಹ ತುಂಗಾ ನದಿಯು ತೀರ್ಥಕ್ಕೆ ಸಮಾನವಾಗಿರುವುದರಿಂದ ಆ ಕ್ಷೇತ್ರಕ್ಕೆ ತೀರ್ಥಹಳ್ಳಿ ಎಂಬ ಹೆಸರು ಕೂಡ ಬಂದಿತು ಎಂಬ ಪುರಾಣ ಹೇಳುತ್ತದೆ. ಆದ್ದರಿಂದ ಎಳ್ಳು ಅಮಾವಾಸ್ಯೆಯ ದಿನದಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆ ಕ್ಷೇತ್ರಕ್ಕೆ ಬಂದು ತುಂಗಿಯಲ್ಲಿ ಮಿಂದು ಪುನೀತರಾಗುತ್ತಾರೆ. ಈ ಒಂದು ದಿನದಂದು ಮಹಾಭಾರತದಲ್ಲಿ ಪಾಂಡವರು ತರ್ಪಣ ಬಿಟ್ಟಿರುವ ದಿನವಾಗಿರುವುದರಿಂದ ಇದು ವಿಶೇಷ ದಿನವಾಗಿದೆ. ಹಾಗೆ ಪರಶುರಾಮನು ಕೂಡ ತನ್ನ ತಾಯಿಯ ಹತ್ಯೆಯ ಒಂದು ಪಾಪವನ್ನು ತೊಳೆದುಕೊಂಡಿರುವುದರಿಂದ ಈ ಒಂದು ದಿನ ತುಂಬಾನೇ ಪವಿತ್ರವಾದಂತಹ ದಿನವಾಗಿದೆ. ಹಾಗಾಗಿ ಈ ದಿನ ಶ್ರಾದ್ದ ಕಾರ್ಯಗಳನ್ನು ಮಾಡಲು ಸೂಕ್ತವಾದ ದಿನ. ಈ ದಿನ ತರ್ಪಣ ಬಿಟ್ಟು ಬಡವರಿಗೆ ಊಟ ಹಾಕಿ ದಾನ ನೀಡಿ ಶ್ರಾದ್ದ ಕಾರ್ಯಗಳನ್ನು ಮಾಡುವುದರಿಂದ ಬದುಕಿನಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಎಳ್ಳನ್ನು ದಾನ ಮಾಡಲಾಗುತ್ತದೆ. ಎಳ್ಳಿಗೆ ಪಾಪ ನಾಶ ಮಾಡುವ ಶಕ್ತಿ ಇದೆ ಎಂಬ ನಂಬಿಕೆ ಇದೆ. ಈ ದಿನ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಲಾಗುತ್ತದೆ. ಶನಿ ದೋಷ ಇರುವವರು, ಸಾಡೆ ಸಾತಿ ಇರುವವರು ಶನಿದೇವರಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡುವುದರಿಂದ ಶನಿ ದೋಷದಿಂದ ಮುಕ್ತಿ ಪಡೆಯಬಹುದು. ಇನ್ನು ಎಳ್ಳು ಅಮಾವಾಸ್ಯೆ ದಿನದಂದು ಅನೇಕ ಕಡೆ ರೈತಾಪಿ ವರ್ಗದ ಜನರು ಇದನ್ನು ಹಬ್ಬವಾಗಿ ಆಚರಿಸುತ್ತಾರೆ. ಉತ್ತಮ ಫಸಲಿಗಾಗಿ ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹಬ್ಬವಾಗಿದೆ. ಕೃಷಿ ಭೂಮಿಯಲ್ಲಿ ಎಳ್ಳು ಮತ್ತು ಬೆಲ್ಲವನ್ನು ಎರಚುತ್ತಾರೆ. ಇದು ಹುಳುಗಳಿಗೆ, ಕೀಟಗಳಿಗೆ ಹಾಗೆ ಪಕ್ಷಿಗಳಿಗೆ ಆಹಾರವಾಗಲಿದೆ.
ಎಲ್ಲ ಕೃಷಿ ಕಾರ್ಮಿಕರು ಕೃಷಿ ಭೂಮಿಯಲ್ಲಿ ಒಟ್ಟುಗೂಡಿ ತಮ್ಮ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಪೂಜೆ ಸಲ್ಲಿಸಿ ಆಹಾರವನ್ನು ಸೇವಿಸುತ್ತಾರೆ. ಇನ್ನು ಈ ದಿನ ಪೂಜಾ ವಿಧಾನ ಆಚರಣೆಗಳನ್ನು ನೋಡೋಣ. ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ. ಸೂರ್ಯೋದಯಕ್ಕೂ ಮುನ್ನ ಎದ್ದು ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲಿಯೇ ಗಂಗಾಜಲ ಬೆರೆಸಿದ ನೀರಿನಲ್ಲಿ ಸ್ನಾನ ಮಾಡುವುದು ಶ್ರೇಷ್ಠಕರ. ಶ್ರೀ ವಿಷ್ಣು ಪೂಜೆ. ಈ ದಿನ ಲಕ್ಷ್ಮೀ ಸಮೇತ ಶ್ರೀ ವಿಷ್ಣುವನ್ನು ಪೂಜಿಸುವುದು, ವಿಗ್ರಹಕ್ಕೆ ಗಂಗಾಜಲದಿಂದ ಅಭಿಷೇಕ ಮಾಡುವುದು, ತುಳಸಿ ದಳಗಳನ್ನು ಅರ್ಪಿಸಿ ಆರತಿ ಮಾಡುವುದು ತುಂಬಾನೇ ಮಂಗಳಕರ. ಸಂಜೆಯ ಸಮಯದಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸುವುದು, ಹಾಗೆ ಅಶ್ವತ್ಥ ಮರದ ಬಳಿ ಅಥವಾ ದೇವರ ಮನೆಯಲ್ಲಿ ಹಿಟ್ಟಿನ ಅಣತೆಗಳನ್ನು ಮಾಡಿ ದೀಪ ಹಚ್ಚುವುದು ಕೂಡ ತುಂಬಾನೇ ಶ್ರೇಷ್ಠಕರ. ಹಾಗೆ ಎಳ್ಳು ಅಮಾವಾಸ್ಯೆಯ ದಿನದಂದು ಶ್ರೀ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ಬಡತನ ನಿವಾರಣೆ, ಆರೋಗ್ಯ ಸಮಸ್ಯೆ ಇರುವವರು ಆರೋಗ್ಯವಂತರಾಗುವ ಸಾಧ್ಯತೆ ಹಾಗೂ ಆರ್ಥಿಕ ಲಾಭ ಪಡೆದುಕೊಳ್ಳಬಹುದು. ಈ ಒಂದು ಅಮಾವಾಸ್ಯೆಯ ದಿನದಂದು ಏನು ಮಾಡಬಾರದು ಎಂದರೆ ಯಾವುದೇ ಮರಗಳನ್ನು ಕಡಿಯಬಾರದು. ಹೌದು, ಸಸ್ಯ ಸಂಕುಲಕ್ಕೆ ಹಾನಿ ಮಾಡಬಾರದು. ಒಂದು ವೇಳೆ ಮರ ಕಡಿದರೆ ಅದು 1 ವರ್ಷದವರೆಗೆ ಕೇತುವಿನ ದೋಷಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ಹಾಗೆ ಈ ಒಂದು ಅಮಾವಾಸ್ಯೆಯ ದಿನದಂದು ತಡವಾಗಿ ಮಲಗುವುದು, ಹಾಗೆ ಉಗುರುಗಳನ್ನು ಕತ್ತರಿಸುವುದು, ಹಾಗೆ ಕೂದಲನ್ನು ಕತ್ತರಿಸುವುದು ಕೂಡ ಮಾಡಬಾರದು. ಇದನ್ನು ಮಾಡುವುದರಿಂದ ಪಿತೃದೋಷಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಇನ್ನು ಅಮಾವಾಸ್ಯೆಯ ತಿಥಿಯ ರಾತ್ರಿಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುತ್ತವೆ. ಆದ್ದರಿಂದ ನಿರ್ಜನ ಪ್ರದೇಶಕ್ಕೆ ಹೋಗುವುದು, ಸ್ಮಶಾನ ಅಥವಾ ಮನೆಯಲ್ಲಿಯೇ ರಾತ್ರಿ ಸಮಯದಲ್ಲಿ ಎದ್ದು ಓಡಾಡುವುದು ಮಾಡಬಾರದು ಎನ್ನುತ್ತಾರೆ ಜ್ಯೋತಿಷಿಗಳು. ಇನ್ನು ಈ ದಿನ ಮಾಡಬೇಕಾದದ್ದು ಏನು ಎಂದರೆ, ಕಪ್ಪು ಎಳ್ಳು ನಮ್ಮ ಪಿತೃಗಳಿಗೆ ತುಂಬಾನೇ ಪ್ರಿಯವಾದ ವಸ್ತುವಾಗಿದೆ. ಎಳ್ಳು ಶನಿದೇವನಿಗೂ ಕೂಡ ಪ್ರಿಯವಾಗಿದೆ. ಹಾಗಾಗಿ ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ನಾವು ಎಳ್ಳನ್ನು ಅಥವಾ ಎಳ್ಳಿನಿಂದ ಮಾಡಿದ ನೈವೇದ್ಯವನ್ನು ಪಿತೃಗಳ ಹೆಸರಿನಲ್ಲಿ ಅರ್ಪಿಸುವುದರಿಂದ ನೇರವಾಗಿ ಪಿತೃಲೋಕವನ್ನು ಸೇರುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ಪಿತೃಗಳ ಹೆಸರಿನಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನಾದರೂ ಬೆಳಗಬಹುದು. ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಪಿತೃಗಳ ಪಾಪಗಳು ಕೂಡ ಪರಿಹಾರವಾಗುತ್ತದೆ. ಪಿತೃದೋಷದಿಂದ ಮುಕ್ತಿಯನ್ನು ಪಡೆಯಬಹುದು. ಇನ್ನು ಆ ದಿನ ಆಹಾರವನ್ನು ದಾನ ಮಾಡುವುದು ಶ್ರೇಷ್ಠಕರ. ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ಅನ್ನದಾನ ಸೇರಿದಂತೆ ವಿವಿಧ ಆಹಾರ ವಸ್ತುಗಳನ್ನು ದಾನ ಮಾಡುವ ಮೂಲಕ ಪಿತೃಗಳನ್ನು ಸಂತುಷ್ಟಗೊಳಿಸಬಹುದು. ಇದು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಕೂಡ ಪರಿಹರಿಸುತ್ತದೆ, ಸಾಲದಿಂದ ನಮ್ಮನ್ನು ಮುಕ್ತಗೊಳಿಸುತ್ತದೆ. ಈ ದಿನ ನಾವು ಅಕ್ಕಿ, ಬಾರ್ಲಿ, ಗೋಧಿ ಸೇರಿದಂತೆ ಮುಂತಾದ ಆಹಾರ ವಸ್ತುಗಳನ್ನು ದಾನ ಮಾಡಬಹುದು. ಈ ದಿನ ಬೆಲ್ಲವನ್ನು ಕೂಡ ದಾನ ಮಾಡಬಹುದು. ಇದರಿಂದ ಜಾತಕದಲ್ಲಿ ಗುರು ಮತ್ತು ಸೂರ್ಯನ ಸ್ಥಾನವು ಬಲಗೊಳ್ಳುತ್ತದೆ. ಹಾಗೆ ಈ ಒಂದು ಅಮಾವಾಸ್ಯೆ ದಿನದಂದು ಅಗತ್ಯ ಇರುವವರಿಗೆ ಬಟ್ಟೆ, ಕಂಬಳಿಯನ್ನು ದಾನ ಮಾಡುವುದು ಈ ಚಳಿಯ ವಾತಾವರಣಕ್ಕೆ ಅವರಿಗೆ ಒಂದು ಸಹಾಯವಾಗುತ್ತದೆ. ಹಾಗೆ ಅತ್ಯಂತ ಪುಣ್ಯದ ಕೆಲಸವಾಗಿರುತ್ತದೆ. ಇನ್ನು ಅಮಾವಾಸ್ಯೆಯ ದಿನದಂದು ನಿರ್ಗತಿಕರಿಗೆ, ಬಡವರಿಗೆ ಆಹಾರ ನೀಡುವುದು, ಪ್ರಾಣಿಗಳಿಗೆ ಹಾಗೆ ಪಕ್ಷಿಗಳಿಗೆ ಆಹಾರ, ನೀರನ್ನು ನೀಡುವುದು ತುಂಬಾನೇ ಶ್ರೇಷ್ಠಕರ. ಇದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ, ಹಾಗೆ ದೋಷಗಳು ಕೂಡ ನಿವಾರಣೆಯಾಗುತ್ತವೆ. ದಾನ ಮಾಡುವಾಗ, ಆಹಾರ ನೀಡುವಾಗ ನಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳಬೇಕು. ನೀವು ಯಾರಿಗಾದರೂ ದಾನ ಮಾಡಿದ ನಂತರ ಏನನ್ನು ಹಿಂದಕ್ಕೆ ತೆಗೆದುಕೊಳ್ಳಬಾರದು. ದಾನದ ಉದ್ದೇಶ ಮಾನಸಿಕ ಶಾಂತಿ, ಹಾಗೆ ನಮ್ಮನ್ನು ನಾವೇ ಶುದ್ಧೀಕರಣಗೊಳಿಸಿಕೊಳ್ಳುವುದು, ಹಾಗೆ ಸೇವೆಯಾಗಿರಬೇಕು. ಪ್ರದರ್ಶನ, ದುರಾಸೆ ಅಥವಾ ಸ್ವಾರ್ಥದ ಕಾರಣಗಳಿಂದ ದಾನವನ್ನು ಮಾಡಬಾರದು. ಇದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ನಿಸ್ವಾರ್ಥದ ಒಂದು ಸೇವೆಯಾಗಲಿ ದಾನವಾಗಲಿ ಅದಕ್ಕೆ ಹೆಚ್ಚಿನ ಬೆಲೆ, ಹಾಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಯಾವುದೇ ಕೆಟ್ಟ ಪದಗಳನ್ನಾಗಲಿ ಅಥವಾ ಅಸಭ್ಯ ವರ್ತನೆಗಳನ್ನಾಗಲಿ ಮಾಡಬಾರದು. ದೇವರ ಧ್ಯಾನ ಹಾಗೆ ದೇವರ ಮಂತ್ರಗಳನ್ನು ಪಠಿಸುವುದು ತುಂಬ ಒಳ್ಳೆಯದು. ಈ ಒಂದು ದಿನದಂದು ದಾನ ಧರ್ಮ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗಿ ಪೂರ್ವಜರ ಆಶೀರ್ವಾದ ಸಿಗುತ್ತದೆ. ಹಾಗೆ ಉತ್ತಮವಾದಂತಹ ಜೀವನವೂ ಕೂಡ ನಮಗೆ ಲಭಿಸುತ್ತದೆ. ದಾನ ಧರ್ಮವಾಗಲಿ ಅಥವಾ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳುವುದಾಗಲಿ ಮಾಡುವುದರಿಂದ ನಮಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಲಭಿಸುತ್ತದೆ. ಸಕಲ ಜೀವರಾಶಿಗಳಿಗೂ ಕೂಡ ಶಾಂತಿ ಸಿಗುತ್ತದೆ. ಭೂತಾಯಿಗೆ ಚರಗವನ್ನು ಚೆಲ್ಲಿ
ಒಳ್ಳೆ ಫಸಲು ಬರಲೆಂದು ಬೇಡಿಕೊಳ್ಳುವಂತಹ ರೈತಾಪಿ ವರ್ಗಕ್ಕೆ ಒಳ್ಳೆಯದಾಗಲಿ, ಹಾಗೆ ನಾವು ಮಾಡಿದಂಥ ದಾನ ಧರ್ಮದಿಂದ ಪುಣ್ಯವು ಕೂಡ ಲಭಿಸಲಿ ಎಂದು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ಇಂತಹ ಪೌರಾಣಿಕ, ಧಾರ್ಮಿಕ ಹಾಗೆ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.